ಇನ್ನು ದರ್ಶನ್ಗೆ ಗಂಡಾಂತರದ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತ. 2 ತಿಂಗಳ ಹಿಂದೆ ದರ್ಶನ್ನಿಂದ ಸುದರ್ಶನ ಹೋಮ ನಡೆಸಿದ್ರಂತೆ. ಸಂಕಷ್ಟ ನಿವಾರಣೆಗಾಗಿ ನಟ ದರ್ಶನ್ ಈ ಹೋಮವನ್ನ ನಡೆಸಿದ್ರು. 2011ರಲ್ಲೂ ಕೂಡ ನಟ ದರ್ಶನ್ಗೆ ಸಾಡೆ-ಸಾತಿ ಕಾಡ್ತಾ ಇತ್ತು. 2011ರಲ್ಲೂ ಕೂಡ ಪತ್ನಿ ವಿಚಾರವಾಗಿ ಪತ್ನಿಗೆ ಹೊಡೆದು ಅವರು ಜೈಲು ಪಾಲಾಗಿದ್ರು. ಸಾಡೆ-ಸಾತಿ ಶುರುವಾದಾಗಲೂ ಕೂಡ ಅವರು ಸೆರೆವಾಸವನ್ನ ಅನುಭವಿಸಿದ್ರು 2011ರಲ್ಲಿ. ಸೊ ಈ ವರ್ಷ ಕೂಡ ನಟ ದರ್ಶನ್ಗೆ ಸಾಡೆ-ಸಾತಿ ಕಾಡ್ತಾ ಇತ್ತು. ಸೊ ಈ ಹಿಂದೆ ಒಂದಷ್ಟು ಜನ ಅರ್ಚಕರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನ ಜ್ಯೋತಿಷಿಗಳು ಕೂಡ ಅವರಿಗೆ ಹೇಳಿದ್ರಂತೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಗಳು ಸಿಕ್ಕಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಲಭ್ಯವಾಗ್ತಾ ಇರುವಂಥ ಮಾಹಿತಿ. ಸೊ ಹಾಗಾಗಿನೇ 2 ತಿಂಗಳ ಹಿಂದೆ ಅಷ್ಟೇ ದರ್ಶನ್ ಸುದರ್ಶನ ಹೋಮವನ್ನು ಮಾಡಿಸಿದ್ರು ಅಂತ ಹೇಳಿ. ಸೊ ಸಂಕಷ್ಟ ನಿವಾರಣೆಗಾಗಿ ದರ್ಶನ್ ಒಂದು ಹೋಮವನ್ನು ಕೂಡ ಮಾಡಿಸಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದಿನ ಒಂದು ಪ್ರಕರಣ 2011ರಲ್ಲಿ ಅವರ ಪತ್ನಿಗೆ ಹೊಡೆದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪತ್ನಿ ಕೊಟ್ಟಂತಹ ಒಂದು ದೂರಿನ ಮೇರೆಗೆ ದರ್ಶನ್ರನ್ನ ಬಂಧಿಸಲಾಗಿತ್ತು. ಪರಪ್ಪನಗರ ಜೈಲಿನಲ್ಲಿ ಅವರು ಕೂಡ ಇರಬೇಕಾಗಿತ್ತು. ಅದಾದ ನಂತರ ಬದಲಾದಂಥ ಒಂದು ಸನ್ನಿವೇಶದಲ್ಲಿ ಮತ್ತೆ ಅದನ್ನೆಲ್ಲವನ್ನು ಕೂಡ ಕಂಪ್ಲೇಂಟನ್ನು ವಾಪಸ್ ಪಡ್ಕೊಂಡು ಸೊ ನಂತರ ಅವ್ರ ಕೇಸಿನಿಂದ ಖುಲಾಸೆಯಾಗಿ ವಾಪಸ್ ಬಂದಿದ್ರು. ಆದರೆ ಅದಾದ ನಂತರ ಮತ್ತೆ ಈಗ ಕೊಲೆ ಪ್ರಕರಣವೊಂದರಲ್ಲಿ ಅವರು ಈಗ ಜೈಲು ಪಾಲಾಗಿದ್ದಾರೆ. ಈ ಬಾರಿಯೂ ಕೂಡ ಅವರಿಗೆ ಸಾಡೆ-ಸಾತಿ ಕಾಡ್ತಾ ಇದೆ ಅನ್ನುವಂಥದ್ದನ್ನು ಈಗ ಒಂದಷ್ಟು ಜನ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಬಹುಶಃ ಲಾಸ್ಟ್ ಟೈಮ್ ಕೂಡ ಸಾಡೆ-ಸಾತಿ ಇದ್ದಿದ್ದರಿಂದನೇ ಅವರು ಅರೆಸ್ಟ್ ಆಗಿದ್ರು, ಅವರಿಗೆ ಸಂಕಷ್ಟ ಎದುರಾಗಿತ್ತು ಅನ್ನುವಂಥ ಒಂದು ವಿಚಾರ. ಈಗಲೂ ಕೂಡ ಬಹುಶಃ ಅವರಿಗೆ ಸಾಡೆ-ಸಾತಿ ಇರೋದ್ರಿಂದಲೇ ಈ ರೀತಿಯೆಲ್ಲ ಆಗಿದೆ, ಅವರು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅಂದಾಜಿಸಲಾಗ್ತಾ ಇದೆ. ಸೊ ಹಾಗಾಗಿ ಸುದರ್ಶನ ಹೋಮವನ್ನು ನಡೆಸಿದ್ರು ಅಂಥೇಳಿ ನಕಾರಾತ್ಮಕ ಅಂಶಗಳನ್ನೆಲ್ಲವನ್ನು ಕೂಡ ತೊಡೆದು ಹಾಕಬೇಕು, ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಆಗಬೇಕು, ದುಷ್ಟ ಕಣ್ಣಿನಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ನಿವಾರಣೆಗೆ ಸುದರ್ಶನ ಹೋಮ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಮಾಹಿತಿ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಮಂಗಳ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಈಗ ಸುದರ್ಶನ ಹೋಮ ನಡೆಸಿರೋದ್ರ ಬಗ್ಗೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಯಾವಾಗ ಆಗಿತ್ತು, ಹೇಗೆ ನಡೆದಿತ್ತು ಈ ಒಂದು ಹೋಮ ಪ್ರಕ್ರಿಯೆಗಳು, ಏನ್ ಡೀಟೇಲ್ಸ್ ಇದೆ ಮಂಗಳ? ರೆಹಮಾನ್, 2024 ಕ್ರೋಧಿ ನಾಮ ಸಂವತ್ಸರ ಅಂತ ಹೇಳಲಾಗುತ್ತೆ. ಕ್ರೋಧ ನಾಮ ಸಂವತ್ಸರ ಅಂತ ಅಂದರೆ ಕ್ರೋಧ ಅಂದರೆ ಕೋಪ. ಸೊ ಯಾವುದೇ ರೀತಿಯಲ್ಲೂ ಯಾರೂ ಕೂಡ ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಹೋಗಬಾರ್ದು. ಸ್ಪೆಷಲಿ ದರ್ಶನ್ ಅವರು ಯಾವ ರೀತಿ ಕೋಪ ಮಾಡ್ಕೊಳ್ತಾರೆ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇ. ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಸೊ ಹೀಗಾಗಿ ಆ ಥರ ಮನಸ್ಥಿತಿ ಇರೋ ಅಂಥವರು ಈ ಒಂದು ಇಯರ್ 2024 ಏನಿದೆ ಆ ಒಂದು ವರ್ಷದಲ್ಲಿ ಯಾವುದೇ ರೀತಿಯ ಅಚಾತುರ್ಯಗಳು ಏನಾದರೂ ಆಗೋಗ್ಬಿಡ್ಬೋದು ಅವರು ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ. ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಈಗ ಈ ಘಟನೆ ಏನಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪ, ಇದು ಕೋಪದಲ್ಲಿ ಫ್ರ್ಯಾಕ್ಷನ್ ಆಫ್ ಇದರಲ್ಲಿ ಅಚಾತುರ್ಯದಲ್ಲಿ ಆಗಿರುವಂಥ ಘಟನೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಈ ಘಟನೆ, ಈ ಒಂದು ಗಂಡಾಂತರ ಏನಿದೆ ಅದು ದರ್ಶನ್ ಅವ್ರಿಗೆ ಮೊದಲೇ ಸೂಚನೆ ಗೊತ್ತಿತ್ತಂತೆ. ಯಾಕಂದರೆ ಕೆಲವೊಂದು ಸ್ವಾಮೀಜಿಗಳು ಅವ್ರ ಹತ್ರ ಬಂದು ಹೇಳಿದ್ರಂತೆ, ಅಂದರೆ 2024 ನಿನಗೆ ಗಂಡಾಂತರ ಇದೆ, ಹುಷಾರಾಗಿರಬೇಕು, ಯಾವುದೇ ರೀತಿಯ ಒಂದು ಕೋಪ ಮಾಡ್ಕೊಳ್ಳೋದಾಗಲಿ, ಅಚಾತುರ್ಯಗಳನ್ನು ಮಾಡೋದಾಗಲಿ, ಕೆಟ್ಟ ಆಲೋಚನೆ ಮಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ಮುನ್ಸೂಚನೆ ಅವ್ರಿಗೆ ನೀಡಿದ್ರಂತೆ. ಯಾಕಂದರೆ ಬೇರೆಯವರಿಂದನೂ ನಿನಗೆ ಏನಾದರೂ ಆಪತ್ತು ಬರ್ಬೋದು ಅನ್ನೋದು ಕೂಡ ಮಾಹಿತಿಯನ್ನು ಕೊಟ್ಟಿದ್ರಂತೆ. ಹೀಗಾಗಿ ದರ್ಶನ್ ಅವರು 2 ತಿಂಗಳ ಹಿಂದೆ ಗುರೂಜಿ ಹೇಳಿದಾಗ ಅವರಿಗೆ ಅವರು ಸುದರ್ಶನ ಹೋಮವನ್ನು ಮಾಡಿದ್ರಂತೆ. ಸೊ ಈ ಒಂದು ಸುದರ್ಶನ ಹೋಮವನ್ನು ಯಾಕೆ ಮಾಡ್ತಾರೆ ಅಂತ ಅಂದರೆ ನಕಾರಾತ್ಮಕ ಅಂಶಗಳನ್ನು ನಾಶ ಮಾಡೋದಕ್ಕೆ ಈ ಒಂದು ಸುದರ್ಶನ ಹೋಮನ ಮಾಡ್ತಾರೆ. ಯಾಕಂದರೆ ದರ್ಶನ್ ಅವ್ರಿಗೆ ಏನು 13 ವರ್ಷಗಳ ಹಿಂದೆ ಸಾಡೆ-ಸಾತಿ ಸ್ಟಾರ್ಟ್ ಆಗಿತ್ತು 2011ರಲ್ಲಿ. ಎಲ್ರಿಗೂ ಗೊತ್ತಿರುವಂಥದ್ದೇ. ಆವಾಗಲೂ ದಾಸ ಕಂಬಿ ವಾಸವನ್ನು ಅನುಭವಿಸಿದ್ರು. ಸೊ ಈ ಒಂದು ಸಾಡೆ-ಸಾತಿ ಏನಿದೆ ಅದು ಒಬ್ಬೊಬ್ಬರಿಗೆ 7 ವರ್ಷಗಳಿರುತ್ತೆ, ಕೆಲವೊಬ್ಬರಿಗೆ 14 ವರ್ಷಗಳಿರುತ್ತೆ. ಈಗ ದರ್ಶನ್ ಅವ್ರಿಗೆ ಈ ಒಂದು ಸಾಡೆ-ಸಾತಿ ಅನ್ನೋದು ಏನಿದೆ ಅದು ಅಂದರೆ ಹೋಗುವಂಥ ಟೈಮು. ಸೊ ಹೋಗುವಂಥ ಟೈಮ್ನಲ್ಲೂ ಕೂಡ ದರ್ಶನ್ಗೆ ಒಂದು ಅವಘಡ ಎದುರಾಗಿರುವಂಥದ್ದು, ಒಂದು ಗಂಡಾಂತರ ಎದುರಾಗಿರುವಂಥದ್ದು. ಹೀಗಾಗಿನೇ ಅವರು ಸುದರ್ಶನ ಹೋಮವನ್ನು ಮಾಡಿದ್ರು. ಅದಾದ ನಂತರ ಏನು ಈ ಒಂದು ಶನಿವಾರ ಘಟನೆ ಆಯಿತು. ಶನಿವಾರ ಘಟನೆ ಆದಮೇಲೆ ಅವರು ಭಾನುವಾರ ಮನೆಯಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ರು. ಆ ಒಂದು ಪೂಜೆಯನ್ನು ಅವರು ಇಟ್ಕೊಂಡಿದ್ದು ಮನೆಯ ಇನೋವೇಷನ್ ಆಗಿದ್ದ ಕಾರಣ ಅವರು ಪೂಜೆಯನ್ನು ಇಟ್ಕೊಂಡಿದ್ರಂತೆ. ಅದೇ ಯಾವುದೇ ಹೋಮವನ್ನು ಅವತ್ತು ಅವರು
ಮಾಡಿಲ್ಲ. 2 ತಿಂಗಳ ಹಿಂದೆ ಅಷ್ಟೇ ಅವರು ಸುದರ್ಶನ ಹೋಮವನ್ನ ಮಾಡಿದ್ರು. ಯಾವುದೇ ರೀತಿ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಹೋಮವನ್ನ ಮಾಡಿದ್ರು. ಜೊತೆಗೆ ಅದಾದ ನಂತರ ಮಿಲನ ಪ್ರಕಾಶ್ ಅವ್ರಿಗೂ ಕೂಡ ದರ್ಶನ್ ಆಪ್ತರು ಹೇಳಿದ್ರಂತೆ ಯಾವುದೇ ರೀತಿ ಐ ಆಕ್ಷನ್ ಸೀನ್ಗಳನ್ನ ಇಡಬೇಡಿ, ಯಾಕಂದ್ರೆ ಗಂಡಾಂತರ ಇದೆ, ಹೀಗಾಗಿ ಏನಾದ್ರೂ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಹೇಳಿದ್ದು. ದರ್ಶನ್ಗೆ ಆಕ್ಷನ್ ಸೀನ್ ಮಾಡುವಾಗ ಪೆಟ್ಟು ಕೂಡ ಆಗಿತ್ತು ರೆಹಮಾನ್. ಓಕೆ, ಥ್ಯಾಂಕ್ ಯು ಮಂಗಳ.